ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗಿದೆ. ಗಿಡಕ್ಕೆ ನೀರು ಹಾಕುವ ಮೂಲಕ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಭೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ ಕಾಲ್ನಡಿಗೆ ಪಾದಯಾತ್ರೆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದರು. 3 ದಿನ ಪ್ರತಿನಿತ್ಯ 10 ರಿಂದ 12 ಕಿಲೋಮೀಟರ್ನವರೆಗೂ ನಡಿಗೆ 38 ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಯುತ್ತೆ. 3 ದಿನ 38 ಕಿಲೋಮೀಟರ್. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಸ್ವರೂಪ್, ಹರೀಶ್ ಗೌಡ, ಎಚ್.ಟಿ. ಮಂಜು, ಶಾರದಾ ಪೂರ್ಯ ನಾಯಕ್ ಭಾಗಿಯಾಗಿದ್ದಾರೆ. ಕರೆಮ್ಮ ನಾಯಕ್, ಶರಣಗೌಡ, ಕಂದಕೂರ್ ಸೇರಿದ ಹಾಗೆ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಪಾದಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಇವತ್ತಿನಿಂದ 3 ದಿನ ನಡೆಯುವಂತಹ ಪಾದಯಾತ್ರೆ ಇದು. ಪ್ರಾರಂಭ ಆಗಿದೆ. ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಲ್ಲಿ, ಸನ್ಮಾನ್ಯ ದೇವೇಗೌಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ನೀವೆಲ್ಲರೂ ನಡೀಬೇಕಾಗಿದೆ. ಇದು ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರ, ಸನ್ಮಾನ್ಯ ದೇವೇಗೌಡ ಸಾಹೇಬರನ್ನ 4 ದಶಕಗಳಿಂದ ಈ ಭಾಗದ ಜಿಲ್ಲೆಯ ಜನತೆ ಒಬ್ಬ ಇರ್ತಕ್ಕಂಥವ್ರು ಹೇಳ್ತಾ ಇರ್ತಾರೆ, ನಾವು ಜಿಲ್ಲೆ ಹುಟ್ಟಿದೀವಿ ಅಂತಕ್ಕಂಥ. ಯಾರು ಎಲ್ಲಿ ಹುಟ್ಟಬೇಕು, ಯಾವಾಗ ಈ ಭೂಮಿ ಬಿಟ್ಟೋಬೇಕು ಅಂತಕ್ಕಂಥದ್ದು ಭಗವಂತ ತೀರ್ಮಾನ ಮಾಡ್ತಾರೆ ಅಂತ ನಮ್ಮ ಕೈಯಲ್ಲಿಲ್ಲ. ಆದ್ರೆ ಯಾವುದೋ ಒಂದು ಋಣಾನುಬಂಧ, ಯಾವ ಭಗವಂತ ಕುಮಾರಣ್ಣನಿಗೆ ರಾಮನಗರ ಜಿಲ್ಲೆಯಿಂದ ಅವರು ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ, ರಾಜಕೀಯವನ್ನ ಪ್ರಾರಂಭ ಮಾಡ್ತಾರೆ. ಇಂಥ ಒಂದು ಪುಣ್ಯ ಜಿಲ್ಲೆಯಲ್ಲಿ ನಮಗೆ ರಾಜಕೀಯವಾದಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವುಗಳು ನಮ್ಮನ್ನ ನೋಡ್ತಕ್ಕಂಥ ರೀತಿ, ಕೊಡ್ತಕ್ಕಂಥ ಗೌರವ, ಈ ಎಲ್ಲವನ್ನ ನೋಡಿದಾಗ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕುಟುಂಬದ ಒಬ್ಬ ಕುಡಿಯಾಗಿ, ದೇವೇಗೌಡ ಸಾಹೇಬರ ಮೊಮ್ಮಗನಾಗಿ, ಕುಮಾರಣ್ಣ ಅವರ ಮಗನಾಗಿ ನನ್ನ ಒಂದು ಜವಾಬ್ದಾರಿಯ ಒಂದು ಅರಿವು ನನಗಿದೆ. ಅದನ್ನ ನಾನು ಅರ್ಥಕೊಂಡಿದ್ದೇನೆ. ಬಹಳ ಚೆನ್ನಾಗಿ ಇವತ್ತು ನಾನು ಮಾತನ್ನ ಕೊಟ್ಟಿದ್ದೆ. ಕುಮಾರಣ್ಣ ಅವರು ನನಗೆ ಮೊದಲನೇ ದಿನವೇ ಹೇಳಿದ್ರು, ಕುಮಾರಣ್ಣ ಅವರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಬಂದಿತ್ತು ಮೊದಲು. ಅದಾದ 1 ತಿಂಗಳ ನಂತರ ನಾನು ಬಂದೆ. ಹಲವಾರು ಬಾರಿ ಬಂದಿದ್ದೇವೆ. ಹಲವಾರು ಬಾರಿ ಹೆಚ್ಚು ಕಮ್ಮಿ ನಾವು 11 ಕಿಲೋಮೀಟರ್ ಬೈಲುಗಳಲ್ಲಿ ಒಂದು ಪಾದಯಾತ್ರೆಯನ್ನ ಮಾಡಿದ್ದೇವೆ. ವಾಸ್ತವ ಸ್ಥಿತಿಯನ್ನ ಹತ್ಕೊಳ್ಳೋಣ, ನಡೀಲಿ ಬಂದ ಹೋಗೋಣ. ಹೇಗೆ ವಾಸ್ತವ ಸ್ಥಿತಿ ಅಂತಕ್ಕಂಥದ್ದು, ಹೆಚ್ಚು ಕಮ್ಮಿ 6 ಲಕ್ಷ ಲೀಟರ್ ಬೆಂಗಳೂರಿಗೆ ಇವತ್ತು ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀರಿ. ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳ ಮಾವಿನ ಹೋಮವನ್ನ ಇವತ್ತು ಮಾಡತಕ್ಕಂಥದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಪಾದಯಾತ್ರೆಯನ್ನ ಮಾಡಿದ ಕೊನೆಯ ಗ್ರಾಮ ಹೊಸೂರು ಗ್ರಾಮದಲ್ಲಿ ನಿಂತು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಕೊಟ್ಟೆ. ಅದು ಕುಮಾರಣ್ಣ ಅವರು ನನಗೊಂದು ಮಾತನ್ನ ಹೇಳಿ, ನೋಡಪ್ಪ, ಇರ್ತಕ್ಕಂಥ ರೈತರಿಗೆ ನನ್ನ ಪರವಾಗಿ ನೀನು ಒಂದು ವಿಚಾರವನ್ನ ಮುಟ್ಟಿಬಾ ಅಂತ ಹೇಳಿದಂತ ವಿಚಾರ, ಕಾನೂನಿನ ಹೋರಾಟಕ್ಕೆ ಯಾವುದೇ ನೀವು ತೊಂದರೆ ತಗೊಳ್ಳಕ್ಕೆ ಹೋಗಬೇಡಿ, ನಿಮ್ಮ ಜೊತೆಯಲ್ಲಿ ನಾವು ಬಿಗಿಯಾಗಿ ನಿಲ್ತೇವೆ ಅಂತಕ್ಕಂಥದನ್ನ ಕುಮಾರಣ್ಣ ಅವರು ಕೊಟ್ಟಂತ ನನಗೆ ಆ ಒಂದು ಮಾತೇನಿತ್ತು, ಅದನ್ನ ನನ್ನ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನ ಹೊಸೂರು ಗ್ರಾಮದಲ್ಲಿ, ನಾನು ಕಡೆಯ ಗ್ರಾಮದಲ್ಲಿ ಭಾಷಣ ಮಾಡಿದಾಗ ಹೇಳಿದೆ. ಅಲ್ಲಿರ್ತಕ್ಕಂಥವ್ರು ಬಹುಶಃ ಹೊಸೂರು ಗ್ರಾಮದಲ್ಲಿ ಅತ್ಯಂತ ಹಿರಿಯರು, ದೇವೇಗೌಡ ಸಾಹೇಬರ ಸಮಕಾಲನವರು, ಅವರ ಮಗ ಯೋಗಿ ಅಂತ ಅನ್ಕೊಳ್ತಾರೆ. ಅವರು ಬಹುಶಃ ತಾಳಪ್ಪನವರ ಮಗ. ತಾಳಪ್ಪನವ್ರನ್ನ ನಾನು ಭಾಷಣ ಮಾಡಿದ ನಂತರ ಹೋಗಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದೇ ಮಾತನ್ನ ಹೇಳಿದ್ರು, ದೇವೇಗೌಡ ಸಾಹೇಬರು ಇಲ್ಲಿ ಬಂದು ಮುದ್ದೆನ ಉಂಡಿದ್ದಾರೆ, ಹಿಟ್ಟನ್ನ ಉಂಡಿದ್ದಾರೆ, ಉಪ್ಸಾರನ್ನ ಸೌದಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮನಿಗೆ ಒಂದು ಮಾತನ್ನ ಹೇಳಪ್ಪ, ದಯವಿಟ್ಟು ಈ ಭಾಗದ ರೈತರನ್ನ ಉಳಿಸಬೇಕು, ಈ ರೈತರನ್ನ ಉಳಿಸತಕ್ಕಂಥದಕ್ಕೆ ಯಾರಾದ್ರೂ ಒಂದು ಸಿಟ್ಟುವಾದಂತ ಹೆಜ್ಜೆಯನ್ನು ಇರ್ತಕ್ಕಂಥ ನಾಯಕ ನಮ್ಮ ಕನ್ನಡ ನಾಡಿನಲ್ಲಿ, ಈ ಭಾರತ ದೇಶದಲ್ಲಿದ್ರೆ ಅದು ಸನ್ಮಾನ್ಯ ದೇವೇಗೌಡ ಸಾಹೇಬರು ಅಂತಕ್ಕಂಥ ಆ ಹಿರಿಯ ಹೇಳಂತ ಮಾತು ಇವತ್ತು ಕೂಡ ನನ್ನ ಹೃದಯದಲ್ಲಿ ನಾಟಿಕೊಂಡಿದೆ. ಹಾಗಾಗಿ ದಯವಿಟ್ಟು ನೀವು ನಮ್ಮ ಜೊತೆ ಜೆಡಿಎಸ್ ಯುವ ನಾಯಕರಾಗಿರುವಂತಹ ಶ್ರೀ
ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ನಿಮ್ಮ ಕಾಲದಲ್ಲಾದಂಥ ಒಂದು ಆದೇಶ, ಈ ಒಂದು ಬಿಡದಿ ಟೌನ್ಶಿಪ್ ನಾವು ಪೂರ್ಣಗೊಳಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೋದಲ್ಲಿ ಬಂದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಕೌಂಟರ್ ಏನು? ನಮ್ಮ ಕಾಲದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಯಾವುದೇ ರೀತಿಯಾದಂಥ ಆದೇಶಗಳಾಗಿಲ್ಲ. ತಾತ್ವಿಕ ಅಧಿಸೂಚನೆಯನ್ನ ಹೊರತುಪಡಿಸಿದ್ರೆ, ಅಂದ್ರೆ ಪ್ರಾಜೆಕ್ಟ್ ನ ನೋಟಿಫೈ ಮಾಡಿದ್ದನ್ನ ಒಂದು ಬಿಟ್ರೆ, ಕುಮಾರಣ್ಣ ಅವರು ಯಾವ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಲ್ಲ, ಯಾವುದೇ ರೀತಿಯಾದಂಥ ನೋಟಿಫಿಕೇಶನ್ ಮಾಡಿಲ್ಲ. ಇದು ಒಂದು ರೀತಿ ತಪ್ಪು ಸುಳ್ಳು ಕಲ್ಪನೆಯನ್ನ ಜನಗಳ ಮನಸ್ಸಲ್ಲಿ ಇವತ್ತು ಕಾಂಗ್ರೆಸ್ನವರು ಹೊರಡ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಬಹುಶಃ ಮಾತಾಡಬೇಕು ಅಂದ್ರೆ ತಮ್ಮ ಟಿವಿ ಮಾಧ್ಯಮದಲ್ಲಿ ಬಂದು ಕೂತು ಚರ್ಚೆ ಮಾಡಬೇಕಾಗ್ತದೆ. ಸಾಕಷ್ಟು ವಿಚಾರಗಳಿದೆ, ಮುಂದೆ ಮಾತಾಡ್ತೇನೆ. ಆದ್ರೆ ಇವತ್ತಿನ ಪಾದಯಾತ್ರೆ, ಈ ಹಿಂದೆಯೂ ಕೂಡ ಒಂದು ಪಾದಯಾತ್ರೆ ಮಾಡಿದಾಗ ಒಂದು ಮಾತನ್ನು ಹೇಳಿದ್ವು, ರೈತರ ವಿರುದ್ಧವಾದಂತ ಯಾವುದೇ ಯೋಜನೆಗಳು ನೀವು ಕಲ್ಪಿಸಕ್ ಹೊರಟಾಗ ರೈತರ ಜೊತೆ ನಿಲ್ತಕ್ಕಂಥದ್ದು ಪಕ್ಷದ ಒಂದು ಧರ್ಮ ಆಗಿದೆ ಅಂತಕ್ಕಂಥದ್ದು ಹೇಳಿದ್ದೆ. ಹಿಂದೆಯೂ ಕೂಡ ಬೈರಮಂಗಲದಲ್ಲಿ ಹತ್ತತ್ರ 10ರಿಂದ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೆ. ಅವತ್ತು ಕೂಡ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ಎಚ್ಚರಿಸಿದ್ವಿ. ಈಗಲೂ ಕಾಲ ಮಿಂಚಿಲ್ಲ. ಇಲ್ಲಿರ್ತಕ್ಕಂಥ 4 ಶಾಸಕರಲ್ಲಿ ಒಬ್ರು ಕೂಡ ಬಂದು ಇಲ್ಲಿರ್ತಕ್ಕಂಥ ರೈತರ ಪರ ವಿರೋಧದ ಏನಿದೆ, ಸಾಧಕ ಬಾಧಕಗಳೇನಿದೆ, ಯಾವುದು ಚರ್ಚೆ ಆಗಿಲ್ಲ. ಯೋಜನೆ ಬಗ್ಗೆ ಎಲ್ಲವನ್ನ ಬಿಟ್ಟು ಎಲ್ಲ ಗಾಳಿಗೆ ತೋರಿ ಒಟ್ಟಾರೆಯಾಗಿ ಇವತ್ತು ಸರ್ಕಾರ ಕಾಣ್ತಾ ಇರ್ತಕ್ಕಂಥದ್ದು 33,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆಯಾಗಿ ಮಾತ್ರ ಈ ಫಲವತ್ತಾದಂತ ಭೂಮಿ. ಕುಮಾರಸ್ವಾಮಿ ಅವರು ಬಹಿರಂಗ ಚರ್ಚೆಯೂ ಕೂಡ ಕರೆದಿದ್ರು, ಅವರು ಕೂಡ ಬಂದ್ರು, ಹಾಜರಾದ್ರು. ಸರ್ಕಾರದಿಂದ ಯಾರು ಬಂದಿಲ್ಲ. ಈಗ ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರು 4 ಗೋಡೆ ಮಧ್ಯೆ ಕೂತ್ಕೊಂಡು ವಿಧಾನಸೌಧದ ಒಳಗಡೆ ಯಾರೋ 4 ಜನ ಕೂತ್ಕೊಂಡು ಮಾತನಾಡಿದ್ರೆ ರೈತರಿಗೆ ಏನ್ ಅರ್ಥ ಆಗಬೇಕು? ಬೇಡ, ಇಲ್ಲೇ ಬಂದ್ಬಿಡಿ. ರೈತರು 515 ದಿನ ಆಯ್ತು ಇವಾಗ ಈ ಪ್ರತಿಭಟನಾ ಸ್ಥಳದಲ್ಲಿ, ನಾವು ನೀವು ನಿಂತಿರ್ತಕ್ಕಂಥ ಸ್ಥಳ, ಇಲ್ಲೇ ಬನ್ನಿ ಮಾತಾಡೋಣ ಅಂತಕ್ಕಂಥ ಚರ್ಚೆಗೆ ಆಹ್ವಾನ ಮಾಡಿದ್ರು. ಕುಮಾರಣ್ಣ ಅವರು ಬಂದಿದ್ರು. ಇಲ್ಲಿರ್ತಕ್ಕಂಥ ರೈತಾಪಿ ಮಕ್ಕಳಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಕೂಡ ಸೇರಿ ಅವತ್ತು ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಬಗ್ಗೆ ಸರ್ಕಾರಕ್ಕೆ ಅರಿವು ಮೂಡಿಸಿದ್ರು. ಆದ್ರೆ ಸರ್ಕಾರ ಇಲ್ಲಿವರೆಗೂ ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಸಮಿತಿಯನ್ನ ರಚನೆ ಮಾಡ್ತೇವೆ, ಇರ್ತಕ್ಕಂಥ ವಾಸ್ತವ ಸ್ಥಿತಿ ಬಗ್ಗೆ ಒಂದು ವರದಿಯನ್ನ ಕೊಡೋದಕ್ಕೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. 3ರಿಂದ 4 ವಾರ ಆಯ್ತು. ಬಹುಶಃ ಯಾವಾಗ ಪಾದಯಾತ್ರೆ ಘೋಷಣೆ ಆಯ್ತು, ನಿನ್ನೆ ರಾತ್ರಿ ಇವತ್ತು ಸಮಿತಿನೂ ಕೂಡ ರಚನೆ ಆಗಿದೆ. ಆದ್ರೆ ಗೊತ್ತಿದೆ ನಮಗೂ 30 ದಿನದಲ್ಲಿ ಆ ವರದಿನಲ್ಲಿ ಏನ್ ತಯಾರಾಗ್ತದೆ, ನಿಜಕ್ಕೂ ರೈತರನ್ನ ಭೇಟಿ ಮಾಡಿ ವರದಿ ಮಾಡ್ತಾರ ಅಥವಾ ಇಲ್ಲಿರ್ತಕ್ಕಂಥ ಒಂದಷ್ಟು ದಳ್ಳಾಳಿಗಳನ್ನ ಇಟ್ಕೊಂಡೇ ಒಂದು ವರದಿ ಕ್ರಿಯೇಟ್ ಮಾಡ್ತಾರ ಅನ್ನೋದು ಮುಂದೆ ನೋಡೋಣ ಬನ್ನಿ. ಕೊನೆ ಪ್ರಶ್ನೆ, ನಿಮ್ಮದು ಪಾದಯಾತ್ರೆ ಅಲ್ಲ, ಪಶ್ಚಾತ್ತಾಪದ ಯಾತ್ರೆ ಅಂತ ಇಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಶಾಸಕರುಗಳು, ಮಂತ್ರಿಗಳೆಲ್ಲ ಮಾತಾಡ್ತಾ ಇದ್ದಾರೆ. ಇದು ಅವರ ಹತಾಶೆ ನುಡಿಯೋ ಅಥವಾ ಅಥವಾ ನಿಮ್ಮ ನಡುವೆ ಅವರ ನಡುವಿನ ರಾಜಕೀಯ ಒಂದು ಪೈಪೋಟಿಯೋ? ಇದು ಯಾರಿಗೆ ಪ್ರಾಯಶ್ಚಿತ ಯಾತ್ರೆನೋ, ಯಾರಿಗೆ ಪಶ್ಚಾತ್ತಾಪ ಯಾತ್ರೆನೋ ಬಹುಶಃ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಯಾಕಂತ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯನ್ನ ಏನು ನೀತಿಗಳನ್ನ ಜಾರಿ ಮಾಡಿದೆ, ಇದರ ವಿರುದ್ಧವಾಗಿ ಇವತ್ತು ರೈತರು ಜೊತೆಯಲ್ಲಿ ಪ್ರತಿಭಟನೆಯಲ್ಲಿ ಇವತ್ತು 3 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದೆ ನೋಡೋಣ ಬನ್ನಿ. 28 ಬರ್ತಾರಾ? ದೇವೇಗೌಡರು ನಾಳೆ ಬರ್ತಾರೆ, ಸಾಹೇಬ್ರು ಬರ್ತಾರೆ ನಾಳೆ ಬರ್ತಾರೆ. ಥ್ಯಾಂಕ್ ಯು. ಇದು ನಿಖಿಲ್ ಕುಮಾರಸ್ವಾಮಿ ಮತ್ತು ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಿಡದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.